ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ಬರುವಂತಹ ಧ್ರುವ ಮಹಾರಾಜನ ಕಥೆಯನ್ನು ನಾವು ಕೇಳುತ್ತಿದ್ದೇವೆ. 5 ವರ್ಷದ ಪುಟ್ಟ ಬಾಲಕ ಧ್ರುವನು ಘೋರವಾದಂತಹ ತಪಸ್ಸನ್ನು ಮಾಡುತ್ತಾನೆ. ಧ್ರುವನು ತನ್ನ ತಪಸ್ಸನ್ನಾಚರಿಸುವಾಗ ಉಸಿರನ್ನು ನಿಲ್ಲಿಸಿದ ಕಾರಣದಿಂದಾಗಿ ಸಮಸ್ತ ವಿಶ್ವದ ಉಸಿರಾಟವೇ ಕಟ್ಟಿಹೋಯಿತು. ಎಲ್ಲ ದೇವತೆಗಳು ಭಗವಂತನಲ್ಲಿ ತಮ್ಮ ಮೊರೆಯನ್ನಿಟ್ಟರು. ಆಗ ದೇವೋತ್ತಮ ಪರಮಪುರುಷನು ದೇವತೆಗಳನ್ನು ಸಂತೈಸಿದನು. ನನ್ನ ಪ್ರೀತಿಯ ದೇವತೆಗಳೇ, ಇದರಿಂದ ವಿಚಲಿತರಾಗಬೇಡಿ. ಇದು ನನ್ನ ಚಿಂತನೆಯಲ್ಲೇ ಸಂಪೂರ್ಣವಾಗಿ ತಲ್ಲೀನನಾಗಿರುವ ಉತ್ತಾನಪಾದರಾಜನ ಮಗ ಧ್ರುವನು ಆಚರಿಸುತ್ತಿರುವ ಉಗ್ರ ತಪಸ್ಸು ಹಾಗೂ ದೃಢ ನಿರ್ಧಾರಗಳ ಫಲವಾಗಿದೆ. ಅವನು ತನ್ನ ತಪಸ್ಸಿನಿಂದ ವಿಶ್ವದ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯನ್ನೇ ತಡೆದು ನಿಲ್ಲಿಸಿಬಿಟ್ಟಿದ್ದಾನೆ. ಈಗ ನೀವು ನಿಮ್ಮ ನಿಮ್ಮ ಸ್ಥಳಗಳಿಗೆ ಕ್ಷೇಮವಾಗಿ ಹಿಂದಿರುಗಿ ಹೋಗಬಹುದು. ಈ ಬಾಲಕನು ತಪಸ್ಸನ್ನು ನಿಲ್ಲಿಸುವಂತೆ ಮಾಡುತ್ತೇನೆ. ನೀವು ಈ ಬಿಕ್ಕಟ್ಟಿನ ಸ್ಥಿತಿಯಿಂದ ಪಾರಾಗುವಿರಿ. ದೇವತೆಗಳಿಗೆ ಈ ರೀತಿಯಾಗಿ ಭರವಸೆಯನ್ನು ಕೊಟ್ಟು ಭಗವಂತನು ದೇವತೆಗಳ ಭಯವನ್ನು ನೀಗಿ ಗರುಡಾರೂಢನಾಗಿ ತನ್ನ ಕಿಂಕರನಾದ ಧ್ರುವನನ್ನು ನೋಡಲು ಮಧುವನಕ್ಕೆ ಬಂದನು. ಧ್ರುವ ಮಹಾರಾಜನು ಪರಿಪಕ್ವವಾದ ಯೋಗ ಸಾಧನೆಯಿಂದಾಗಿ ತನ್ನ ಹೃದಯದಲ್ಲಿ ಮಿಂಚಿನಂತೆ ಹೊಳೆಯುತ್ತಿದ್ದ ಭಗವಂತನ ರೂಪದ ಧ್ಯಾನದಲ್ಲಿ ತಲ್ಲೀನನಾಗಿದ್ದನು. ಇದ್ದಕ್ಕಿದ್ದಂತೆ ಆ ರೂಪವು ಕಣ್ಮರೆಯಾಯಿತು. ವ್ಯಾಕುಲತೆಯಿಂದಾಗಿ ಧ್ರುವನ ಧ್ಯಾನವು ಭಂಗವಾಯಿತು. ಧ್ರುವನು ಕಣ್ತೆರೆದು ನೋಡಿದೊಡನೆಯೇ ತಾನು ಹೃದಯದಲ್ಲಿ ಕಂಡಿದ್ದ ಆ ದೇವೋತ್ತಮ ಪರಮಪುರುಷನೇ ಸಾಕ್ಷಾತ್ತಾಗಿ ಎದುರಿಗೆ ನಿಂತಿರುವುದನ್ನು ಕಂಡನು. ಧ್ರುವ ಮಹಾರಾಜನು ತನ್ನೆದುರಿನಲ್ಲಿ ನಿಂತಿದ್ದ ಭಗವಂತನನ್ನು ನೋಡಿ ಅವನಿಗೆ ನಮಸ್ಕರಿಸಿ ಗೌರವವನ್ನು ಸಲ್ಲಿಸಿದನು. ಭಗವಂತನ ಮುಂದೆ ದಂಡದಂತೆ ಬಿದ್ದು ನಮಸ್ಕರಿಸಿ ಭಗವತ್ಪ್ರೇಮದಲ್ಲಿ ಮುಳುಗಿ ಹೋದನು. ಭಾವಪರವಶನಾದ ಧ್ರುವ ಮಹಾರಾಜನಿಗೆ ತನ್ನ ಕಣ್ಣುಗಳಿಂದ ಆ ಭಗವಂತನ ಸೌಂದರ್ಯಾಮೃತವನ್ನು ತಾನು ಪಾನ ಮಾಡುತ್ತಿರುವಂತೆಯೂ ಬಾಯಿಯಿಂದ ಅವನ ಪಾದಾರವಿಂದಗಳನ್ನು ಮುತ್ತಿಡುತ್ತಿರುವಂತೆಯೂ ತನ್ನ ತೋಳುಗಳಿಂದ ಪರಮಪುರುಷನನ್ನು ಬಿಗಿದಪ್ಪಿಕೊಳ್ಳುತ್ತಿರುವಂತೆಯೂ ಭಾಸವಾಯಿತು. ಧ್ರುವನು ದೇವೋತ್ತಮ ಪರಮಪುರುಷನನ್ನು ಉಚಿತವಾದ ಮಾತುಗಳಲ್ಲಿ ಸ್ತೋತ್ರ ಮಾಡಬಯಸಿದನು. ಆದರೆ 5 ವರ್ಷ ಪ್ರಾಯದ ಮಗು ಅನುಭವಿಯಾಗಿರಲಿಲ್ಲ. ಅವನ ಬುದ್ಧಿಗೆ ಏನೂ ತೋಚಲಿಲ್ಲ. ಧ್ರುವನ ಈ ಪರಿಸ್ಥಿತಿಯನ್ನು ಭಗವಂತನು ಅರ್ಥ ಮಾಡಿಕೊಂಡನು. ಆಗ ಕರುಣಾಪೂರ್ಣನಾದ ಭಗವಂತನು ತನ್ನ ಮುಂದೆ ಕೈಜೋಡಿಸಿ ನಿಂತಿದ್ದಂತಹ ಧ್ರುವ ಮಹಾರಾಜನ ಹಣೆಯನ್ನು ಶಂಖದಿಂದ ಸ್ಪರ್ಶಿಸಿದನು. ಭಗವಂತನ ಶಂಖದ ಸ್ಪರ್ಶ ಆಗುತ್ತಿದ್ದಂತೆಯೇ ಧ್ರುವ ಮಹಾರಾಜನಿಗೆ ವೇದದ ಅರ್ಥಗಳೆಲ್ಲವೂ ತಿಳಿದು ಹೋಯಿತು. ಆತನು ಪರಮಸತ್ಯವನ್ನು ಅರಿತನು. ಪರಮಸತ್ಯ ಹಾಗೂ ಜೀವಿಗಳು ಇವರ ನಡುವಿನ ಸಂಬಂಧವನ್ನು ಅವನು ಸಂಪೂರ್ಣವಾಗಿ ಅರಿತನು. ಬಾಲಕ ಧ್ರುವನು ಭಗವಂತನಿಗೆ ವಿಧಿವಿಹಿತವಾಗಿ ವಿವೇಚನಾಪೂರ್ವಕವಾಗಿ ಪ್ರಾರ್ಥಿಸಿದನು. ಯೋ ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಿಯ ಪ್ರಭುವೆ, ನೀನು ಸರ್ವಶಕ್ತನು. ನನ್ನೊಳಗೆ ಪ್ರವೇಶಿಸಿದ ಮೇಲೆ ನೀನು ನನ್ನ ಸುಪ್ತ ಇಂದ್ರಿಯಗಳಾದ ಕೈಗಳು, ಕಾಲುಗಳು, ಕಿವಿಗಳು, ಸ್ಪರ್ಶೇಂದ್ರಿಯ, ಪ್ರಾಣವಾಯು ಮತ್ತು ಮುಖ್ಯವಾಗಿ ನನ್ನ ವಾಕ್ಶಕ್ತಿಯನ್ನು ಚೇತನಗೊಳಿಸಿದೆ. ನಿನಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಿನ್ನ ನಾನಾ ಶಕ್ತಿಗಳಿಂದಾಗಿ ನೀನು ಆಧ್ಯಾತ್ಮಿಕ ಹಾಗೂ ಭೌತಿಕ ಜಗತ್ತುಗಳಲ್ಲಿ ನಾನಾ ರೀತಿಗಳಲ್ಲಿ ಕಾಣಿಸಿಕೊಳ್ಳುವೆ. ನೀನು ನಿನ್ನ ಬಹಿರಂಗ ಶಕ್ತಿಯಿಂದ ಲೌಕಿಕ ಜಗತ್ತಿನ ಇಡೀ ಶಕ್ತಿಯನ್ನು ಸೃಷ್ಟಿಸುತ್ತೀಯೆ. ಸೃಷ್ಟಿಸಿದ ನಂತರ ನೀನು ಪರಮಾತ್ಮನಾಗಿ ಲೌಕಿಕ ಜಗತ್ತನ್ನು ಪ್ರವೇಶಿಸುತ್ತೀಯೆ. ನೀನು ಪರಮಪುರುಷ. ಬೆಂಕಿಯು ತಾನು ಸೇರಿದ ಕಟ್ಟಿಗೆಯ ನಾನಾ ಆಕಾರಗಳನ್ನು ಅನುಸರಿಸಿ ನಾನಾ ಬಗೆಯಲ್ಲಿ ಉಜ್ವಲವಾಗಿ ಉರಿಯುವಂತೆ ನೀನು ಅನಿತ್ಯವಾದ ಪ್ರಕೃತಿ ಗುಣಗಳ ಮೂಲಕ ನಾನಾ ರೂಪಗಳನ್ನು ಸೃಷ್ಟಿಸುತ್ತೀಯೆ. ನಿನ್ನನ್ನು ಸಂಪೂರ್ಣವಾಗಿ ಮೊರೆಹೊಕ್ಕ ಬ್ರಹ್ಮನಿಗೆ ನೀನು ಜ್ಞಾನದಾನವನ್ನು ಮಾಡಿದ್ದೀಯೆ. ನಿದ್ರೆಯಿಂದ ಎದ್ದವನು ಕೂಡಲೇ ತನ್ನ ಕರ್ತವ್ಯಗಳನ್ನು ಅರಿಯುವಂತೆ ಬ್ರಹ್ಮನು ಇಡೀ ವಿಶ್ವವನ್ನು ನೋಡಿ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು. ಮೋಕ್ಷವನ್ನು ಬಯಸುವವರಿಗೆಲ್ಲ ನೀನೊಬ್ಬನೇ ಆಶ್ರಯದಾತ. ನೀನೇ ಆರ್ತಬಂಧು. ಆದ್ದರಿಂದ ಇದನ್ನೆಲ್ಲ ತಿಳಿದ ಪರಿಪೂರ್ಣ ಜ್ಞಾನವುಳ್ಳವನು ನಿನ್ನನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ನದಿಯ ತರಂಗಗಳು ಸತತವಾಗಿ ಹರಿಯುವಂತೆ ನನಗೆ ಅನವರತವಾಗಿ ನಿನ್ನ ದಿವ್ಯ ಪ್ರೇಮಪೂರ್ಣವಾದ ಸೇವೆಯಲ್ಲಿ ನಿರತವಾಗಿರುವ ಶ್ರೇಷ್ಠ ಭಕ್ತರ ಸಂಘವು ಲಭಿಸುವಂತೆ ಅನುಗ್ರಹ ಮಾಡು. ಅಂತಹ ದಿವ್ಯ ಭಕ್ತರು ಸಂಪೂರ್ಣ ನಿಷ್ಕಲ್ಮಶ ಸ್ಥಿತಿಯಲ್ಲಿ ಇರುವವರು. ಭಕ್ತಿ ಸೇವೆಯ ವಿಧಾನದಿಂದ
ಅಜ್ಞಾನಮಯವಾದ ಸಂಸಾರ ಸಾಗರವನ್ನು ದಾಟಲು ಖಂಡಿತ ಸಾಧ್ಯವಾಗುತ್ತದೆ. ಇದು ಬಹಳ ಸುಲಭವಾದಂತಹ ಸಾಧನ. ಬಾಲಕನಾದಂತಹ ಧ್ರುವನು ಭಗವಂತನನ್ನು ಸ್ತುತಿಸಿದ ಮೇಲೆ ಭಕ್ತವತ್ಸಲನೂ ಭೃತ್ಯರ ಬಗ್ಗೆ ಕರುಣಾಮಯಿಯೂ ಆದ ದೇವೋತ್ತಮ ಪರಮಪುರುಷನು ಅವನನ್ನು ಅಭಿನಂದಿಸಿ ಈ ರೀತಿಯಾಗಿ ನುಡಿದನು: ಪ್ರಿಯ ರಾಜಕುಮಾರ ಧ್ರುವನೇ, ನೀನು ಪುಣ್ಯವೃತವನ್ನು ಅನುಷ್ಠಾನ ಮಾಡಿದ್ದೀಯೆ. ನಿನ್ನ ಹೃದಯದೊಳಗಿರುವ ಉದ್ದೇಶವನ್ನು ನಾನು ಬಲ್ಲೆನು. ನಿನ್ನದು ಹೆಬ್ಬಯಕೆ. ಅದನ್ನು ಪೂರೈಸುವುದು ಕಷ್ಟವಾದರೂ ನಾನು ಅದನ್ನು ಕೈಗೂಡಿಸುವ ಕೃಪೆ ಮಾಡುವೆನು. ನಿನಗೆ ಮಂಗಳವಾಗಲಿ. ನಿನಗೆ ಹೊಳೆಯುತ್ತಿರುವ ಧ್ರುವ ನಕ್ಷತ್ರವೆಂಬ ಲೋಕವನ್ನು ಕೊಡುವೆನು. ಕಲ್ಪಾಂತ್ಯದಲ್ಲಿ ಜಗತ್ತಿನ ಪ್ರಳಯವಾದಾಗಲೂ ಈ ಲೋಕ ನಾಶವಾಗದೆ ಹಾಗೆಯೇ ಮುಂದುವರಿಯುತ್ತದೆ. ಸೌರವ್ಯೂಹಗಳು, ಗ್ರಹಗಳು ಮತ್ತು ತಾರೆಗಳಿಂದ ಸುತ್ತುವರಿಯಲ್ಪಟ್ಟ ಈ ಧ್ರುವಲೋಕವನ್ನು ಯಾರೂ ಇಲ್ಲಿಯವರೆಗೆ ಆಳಿಲ್ಲ. ಕಣದ ಧಾನ್ಯವನ್ನು ತುಳಿಯಲು ಮೇಟಿಯ ಕಂಬದ ಸುತ್ತ ತಿರುಗುತ್ತಿರುವ ಎತ್ತುಗಳಂತೆ ಆಕಾಶದ ಜ್ಯೋತಿರ್ಮಂಡಲಗಳೆಲ್ಲವೂ ಈ ಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಧರ್ಮ, ಅಗ್ನಿ, ಕಶ್ಯಪ ಮತ್ತು ಶುಕ್ರರಂತಹ ಮಹರ್ಷಿಗಳು ವಾಸಿಸುವ ನಕ್ಷತ್ರಗಳು ಈ ಧ್ರುವಲೋಕವನ್ನು ಪ್ರದಕ್ಷಿಣೆ ಮಾಡುತ್ತವೆ. ಈ ಧ್ರುವಲೋಕವು ಉಳಿದ ಎಲ್ಲ ಲೋಕಗಳು ನಾಶವಾದ ಮೇಲೂ ಉಳಿದಿರುತ್ತದೆ. ನಿನ್ನ ತಂದೆಯು ನಿನಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋದ ಮೇಲೆ ನೀನು ಇಡೀ ಪ್ರಪಂಚವನ್ನು 36,000 ವರ್ಷಗಳ ಕಾಲ ಆಳುತ್ತೀಯೆ. ಅಷ್ಟು ಕಾಲವು ನಿನ್ನ ಇಂದ್ರಿಯಗಳೆಲ್ಲ ಈಗಿರುವಷ್ಟೇ ಬಲವಾಗಿರುತ್ತವೆ. ನಿನಗೆ ಎಂದಿಗೂ ಮುಪ್ಪು ಬರುವುದಿಲ್ಲ. ಮುಂದೆ ಒಮ್ಮೆ ನಿನ್ನ ಒಡಹುಟ್ಟಿದವನಾದ ಉತ್ತಮನು ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ. ಬೇಟೆಯಲ್ಲಿ ತಲ್ಲೀನನಾಗಿರುವಾಗ ಅವನು ಸಾಯುತ್ತಾನೆ. ನಿನ್ನ ಮಲತಾಯಿಯಾದ ಸುರುಚಿಯು ತನ್ನ ಮಗನ ಸಾವಿನಿಂದ ಹುಚ್ಚು ಹಿಡಿದು ಅವನನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿ ಅಲ್ಲಿ ಕಾಡುಗಿಚ್ಚಿಗೆ ಸಿಕ್ಕಿ ಸಾಯುತ್ತಾಳೆ. ನೀನು ಅನೇಕ ಯಾಗಗಳನ್ನು ಮಾಡಿ ಭೂರಿ ದಕ್ಷಿಣೆಗಳನ್ನು ಕೊಡುತ್ತೀಯೆ. ಈ ಜೀವನದಲ್ಲಿ ಐಹಿಕ ಸುಖ ಸಂತೋಷಗಳ ವರಪ್ರಸಾದವನ್ನು ಅನುಭವಿಸಿದ ಅನಂತರ ನೀನು ನಿನ್ನ ಅವಸಾನ ಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತೀಯೆ. ಐಹಿಕ ಜೀವನ ಮುಗಿಸಿದ ಮೇಲೆ ನೀನು ಇತರ ಲೋಕಗಳಲ್ಲಿ ಇರುವವರಿಂದಲೂ ನಮಸ್ಕರಿಸಲ್ಪಡತಕ್ಕ ನನ್ನ ಲೋಕಕ್ಕೆ ಹೋಗುತ್ತೀಯೆ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತ ಮೇಲೆ ಇದೆ. ಅಲ್ಲಿಗೆ ಹೋದ ಮೇಲೆ ನೀನು ಇಹಲೋಕಕ್ಕೆ ಎಂದೆಂದಿಗೂ ಬರಬೇಕಾಗಿಲ್ಲ. ಬಾಲಕನಾದ ಧ್ರುವ ಮಹಾರಾಜನಿಂದ ಪೂಜಿತನಾಗಿ ಗೌರವಿಸಲ್ಪಟ್ಟ ಮೇಲೆ ಆ ಬಾಲಕನಿಗೆ ವಿಷ್ಣುವು ತನ್ನ ಆವಾಸ ಸ್ಥಾನವನ್ನು ಕೊಟ್ಟು ಧ್ರುವನು ನೋಡುತ್ತಿರುವಂತೆಯೇ ಗರುಡಾರೂಢನಾಗಿ ತನ್ನ ಧಾಮಕ್ಕೆ ಹಿಂದಿರುಗಿದನು. ಭಗವಂತನ ಪಾದಕಮಲಗಳನ್ನು ಭಜಿಸಿ ತನ್ನ ಸಂಕಲ್ಪವನ್ನು ಈಡೇರಿಸಿಕೊಂಡರೂ ಧ್ರುವ ಮಹಾರಾಜನು ಹೆಚ್ಚು ಸಂತೋಷ ಪಡಲಿಲ್ಲ. ಈ ರೀತಿಯಾಗಿ ಅಸಂತುಷ್ಟನಾಗಿಯೇ ಆತನು ತನ್ನ ಊರಿಗೆ ಹಿಂದಿರುಗಿದನು. ಮೈತ್ರೇಯರಿಂದ ಈ ವಿಷಯವನ್ನು ಕೇಳಿ ತಿಳಿದುಕೊಂಡಂತಹ ವಿದುರನು ಧ್ರುವ ಮಹಾರಾಜನ ಅಸಂತುಷ್ಟಿಗೆ ಕಾರಣವೇನೆಂದು ಪ್ರಶ್ನಿಸಿದನು. ಭಗವಂತನ ಪರಂಧಾಮ ಸಿಕ್ಕುವುದು ದುರ್ಲಭ. ಪರಿಶುದ್ಧವಾದ ಭಕ್ತಿ ಸೇವೆಯಿಂದ ಮಾತ್ರ ಇದನ್ನು ಪಡೆಯಬಹುದು. ಭಕ್ತಿ ಸೇವೆಯೊಂದೇ ಅತ್ಯಂತ ವಾತ್ಸಲ್ಯಮಯಿಯೂ ದಯಾಮಯಿಯೂ ಆದ ಭಗವಂತನನ್ನು ಸಂತೋಷಪಡಿಸುವಂತಹದು. ಧ್ರುವ ಮಹಾರಾಜನು ಈ ಸ್ಥಾನವನ್ನು ಒಂದೇ ಜನ್ಮದಲ್ಲಿ ಪಡೆದ. ಅವನು ಬಹಳ ವಿವೇಕಿಯೂ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಳುವವನೂ ಆಗಿದ್ದನು. ಇಷ್ಟಾದರೂ ಅವನ ಮನಸ್ಸಿಗೆ ನೆಮ್ಮದಿ ಏಕೆ ಸಿಗಲಿಲ್ಲ? ವಿದುರನ ಈ ಪ್ರಶ್ನೆಗೆ ಮೈತ್ರೇಯರು ಉತ್ತರಿಸಿದರು. ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ದೇವೋತ್ತಮ ಪರಮಪುರುಷನು ತನ್ನ ಕಣ್ಣ ಮುಂದೆ ಅವತರಿಸಿದಾಗಲೂ ಬಾಲಕ ಧ್ರುವನು ಇಹಲೋಕದಿಂದ ಮುಕ್ತಿಯನ್ನು ಬೇಡಲಿಲ್ಲ. ಬದಲಿಗೆ ತನ್ನ ಮನಸ್ಸಿನಲ್ಲಿ ಲೌಕಿಕವಾದ ಅಪೇಕ್ಷೆಗಳನ್ನು ಇಟ್ಟುಕೊಂಡಿದ್ದಕ್ಕೆ ಆತನಿಗೆ ನಾಚಿಕೆಯಾಯಿತು. ಧ್ರುವ ಮಹಾರಾಜನು ತನ್ನ ಮನಸ್ಸಿನೊಳಗೆ ಯೋಚಿಸಲಾರಂಭಿಸಿದನು. ಭಗವಂತನ ಅಡಿದಾವರೆಗಳ ಆಸರೆಯನ್ನು ಪಡೆಯಲು ಪ್ರಯತ್ನಿಸುವುದು ಸಾಧಾರಣವಾದ ಕೆಲಸವಲ್ಲ. ಏಕೆಂದರೆ ಸನಂದನೇ ಮೊದಲಾದ ಬ್ರಹ್ಮಚಾರಿ ಶ್ರೇಷ್ಠರಿಗೆ ಅಷ್ಟಾಂಗಯೋಗ ಸಮಾಧಿಯಲ್ಲಿದ್ದು ಅನೇಕಾನೇಕ ಜನ್ಮಗಳನ್ನೆತ್ತಿದ ಅನಂತರ ಭಗವಂತನ ಪಾದಾರವಿಂದಗಳ ಆಶ್ರಯ ದೊರಕಿತು. ಕೇವಲ 6 ತಿಂಗಳೊಳಗೆ ನಾನು ಆ ಕೆಲಸವನ್ನು ಸಾಧಿಸಿದೆ. ಆದರೆ ನನ್ನ ಚಿಂತನೆ ಭಗವಂತನದ್ದಕ್ಕಿಂತ ಭಿನ್ನವಾದುದರಿಂದ ನಾನು ಪತನ ಹೊಂದಿದೆ. ನಾನೆಂತಹ ಭಾಗ್ಯಹೀನ! ಜನನ ಮರಣಗಳ ಪುನರಾವೃತ್ತಿಯ ಸರಪಣಿಯನ್ನು ಕೂಡಲೇ ಕಡಿದು ಹಾಕುವ ಶಕ್ತಿಯುಳ್ಳ ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಹಿಡಿದಿದ್ದೆ. ಆದರೂ ಅವನ ಹತ್ತಿರ ನನ್ನ ಮೂರ್ಖತನದಿಂದ ನಶ್ವರವಾದ ವಸ್ತುಗಳನ್ನೇ ಬೇಡಿದೆನಲ್ಲ. ಭಗವಂತನು ನನಗೆ ತನ್ನ ಸ್ವಂತ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟ. ಆದರೂ ನಾನು ತೀರ ಮೂರ್ಖತನದಿಂದಲೂ ಪುಣ್ಯದ ಅಭಾವದಿಂದಲೂ ಲೌಕಿಕವಾದ ಹೆಸರು, ಕೀರ್ತಿಗಳನ್ನೂ ಐಶ್ವರ್ಯಗಳನ್ನೂ ಬೇಡಿದೆ. ದೊಡ್ಡ ಚಕ್ರವರ್ತಿಯ ಅನುಗ್ರಹವನ್ನು ಸಂಪಾದಿಸಿ ಕೇಳಿದ್ದನ್ನು ಕೊಡುವುದಕ್ಕೆ ಅವನು ಸಿದ್ಧನಾಗಿದ್ದಾಗಲೂ ಮೂರ್ಖತನದಿಂದ
ಒಂದು ಹಿಡಿ ಭತ್ತದ ಹೊಟ್ಟನ್ನು ಕೇಳುವ ಬಡವನಂತಾಯಿತು ನನ್ನ ಸ್ಥಿತಿ. ಈ ರೀತಿಯಾಗಿ ಯೋಚನೆ ಮಾಡುತ್ತಾ ಬಾಲಕ ಧ್ರುವನು ಅರಮನೆಯ ಕಡೆಗೆ ಹೆಜ್ಜೆಗಳನ್ನಿಟ್ಟ. ರಾಜನಾದ ಉತ್ತಾನಪಾದನು ತನ್ನ ಮಗ ಧ್ರುವನು ಊರಿಗೆ ಮರಳುತ್ತಿರುವನೆಂಬ ವೃತ್ತಾಂತವನ್ನು ಕೇಳಿದಾಗ ಮೃತನಾದವನಿಗೆ ಮತ್ತೆ ಪ್ರಾಣ ಮರಳಿದಂತಾಯಿತು. ಉತ್ತಾನಪಾದನಿಗೆ ಮಗನು ಊರಿಗೆ ಬರುತ್ತಿರುವನೆಂಬ ಮಾತಿನಲ್ಲಿ ನಂಬಿಕೆಯೇ ಬರಲಿಲ್ಲ. ಏಕೆಂದರೆ ಹೇಗೆ ಬದುಕಿ ಬರುವುದು ಸಾಧ್ಯ ಎಂಬ ಸಂಶಯವು ಅವನಿಗಿತ್ತು. ತಾನು ಪರಮ ಪಾಪಿಯಾದ್ದರಿಂದ ಅಂತಹ ಭಾಗ್ಯ ತನಗೆ ಇಲ್ಲ ಎಂದು ಅವನು ಅಂದುಕೊಂಡನು. ರಾಜ ಉತ್ತಾನಪಾದನು ತನ್ನ ಮಗನಾದಂತಹ ಬಾಲಕ ಧ್ರುವನನ್ನು ಯಾವ ರೀತಿಯಾಗಿ ಬರಮಾಡಿಕೊಂಡನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.